ಹೆಂಗ್ ಮಾಡ್ಸ್ಯಾನಿ ಕಟಿಂಗ್ ಕಟಿಂಗ್ ಹಿಂಗಾಯ್ತು ಏನ್ ಮಾಡಿರ್ತಾವ ಮುಂಜಾನೆ ಬಂದೇ ಇಲ್ಲ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಿನ್ನೆ ಲಾಗ್ ನಾನು ಏನು ಹಾಕಿದ್ನಲ್ಲ ಅದ್ರದ್ದು ನೆಕ್ಸ್ಟ್ ಮುಂದುವರೆದ ಭಾಗ ಇದು. ಯಾವ ಪೂಜೆ ಅಂತ ಕೆಲವ್ರು ಕೇಳಾಕತ್ತಿದ್ರಿ, ಯಾವ ಪೂಜೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲೇ ಐತಿ. ಇವತ್ತಿನ ವಿಡಿಯೋ ಟೈಟಲ್ ಅಥವಾ ತಮ್ನೇಲ್ ನೋಡಿದ್ರೆ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗಿರ್ಬೋದಾ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆ ನಾವು ಯಾವ ಥರನ ಆಚರಣೆ ಮಾಡ್ತೀವಿ ಅಂತೇಳಿ ನಾನು ನಿಮ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ. ಊಟಕ್ಕೆ ಬಾಳೆ ಎಲೆ ಬೇಕಾ? ಬಾಳೆ ಎಲೆ ಊಟ ಅಂತಂದ್ರೆ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಕೈತಿ. ಮತ್ತು ಬಾಳೆ ಎಲೆ ಊಟ ಹಾಕೋದ್ರಿಂದ ನಮಗೆ ಹೆಣ್ಮಕ್ಳಿಗಿನ್ನೂ ಕೆಲಸನೂ ಕಡಿಮೆ ಆಕೈತಿ. ಕಡಿಮೆ ಅಂತಂದ್ರೆ ಈಗ ಏನಾದರೂ ಮನ್ಯಾಗ ಫಂಕ್ಷನ್ ಐತಿ ಇತ್ತಂದ್ರೆ ಬಾಂಡೆನ ಭಾಳ ಆಗ್ಬಿಡ್ತಾವೆ ಅಡುಗೆ ಮಾಡಿದ್ದು ಊಟ ಮಾಡಿದ್ದು ಅಂತಂದ್ರೆ. ಆ ರೀಸನಿಂದಾಗೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಭಾಳ ಒಳ್ಳೆಯದಂತ. ಹಾಗಾಗಿ ಡೈಲಿ ನಮ್ಮ ಬಾಳೆ ಎಲೆ ಊಟ ಮಾಡೋಕೆ ಆಕೈತಿಲ್ಲ ಗೊತ್ತಿಲ್ಲ. ಹಿಂಗೇನಾದರೂ ಹಬ್ಬ ಇದ್ದಾಗ ಬಾಳೆ ಎಲೆ ಊಟ ಮಾಡೋದ್ರಿಂದ ಏನಂತಂದ್ರೆ ಖುಷಿ ಅಂತ ಅನ್ನಿಸ್ತೈತಿ. ನಂಗೆ ಪರ್ಸ್ನಲಿ ಅದ್ರೊಳಗೆ ಅನ್ನ ಸಾರು ತಿನ್ನೋದಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಇವತ್ತು ನಮ್ಮ ಬೋರಿನ ಪೂಜೆ ಮಾಡಾಕತ್ತೀವಿ. ಅದಕ್ಕೆ ಮುತ್ತೈದೆಯರ ಗತಿ ಇಟ್ಟಿರ್ತೀವಿ. ಇಲ್ಲಿ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದ್ರೆ ಮನ್ಯಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಮನ್ಯಾಗಿನ ಪೂಜೆ ಮುಗಿಸ್ಕೊಂಡು ಮತ್ತು ಎಲ್ಲ ದೇವ್ರ ಪೂಜೆನೂ ಮುಗಿಸ್ಕೊಂಡು ನಂತರ ಬೋರಿನ ಪೂಜೆನ ಶುರು ಮಾಡ್ತೇವೆ. ಯಾಕಂತಂದ್ರೆ ನಾವು ಇಲ್ಲಿ ಮನೆ ದೇವರ ಪೂಜೆ ಮತ್ತು ಆದ ನಂತರ ಇಲ್ಲಿ ಹೊಲಗೊಳಗೆ ಒಂದು 4-5 ಕಡೆ ಹೊಲಗೊಳಗೆ ಬೇರೆ ಬೇರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಹೊಲಗೊಳಗೆ ದೇವ್ರುಗಳದಾವ. ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅದರ ನಂತರ ಮತ್ತು ಊರಾಗ ದೇವ್ರದಾವಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಹಾಗಾಗಿ ಅಡುಗೆ ಎಷ್ಟು ಅಂತಂದ್ರೆ ಒಂದು 20 ಜನದ ಆಗೋಷ್ಟನ್ನು ಅಡುಗೆ ಮಾಡಿರ್ತೇನೆ. ಎಲ್ಲ ದೇವ್ರಿಗೂ ನೈವೇದ್ಯ ಕೊಡಬೇಕಲ್ಲ. ನೈವೇದ್ಯ ಆಗಲಿ ಮತ್ತು ನಮಗೆ ಊಟಕತೆ ಅಂತಂದ್ರೆ ಒಂದು 20-25 ಜನದ ಅಡುಗೆ ಆಗಿರ್ತೈತಿ. ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ, ನೀವೆಲ್ಲ ಅಡುಗೆ ಮಸ್ತ್ ಮಾಡ್ತೀರ ಅಂಥೇಳಿ. ಬಟ್ ನಮ್ಮ ಹಳ್ಳಿಗಳ ಕಡೆ ನಾನು ಒಬ್ಬಳೇ ಅಂತಲ್ಲ, ಇಲ್ಲಿ ಲಘುನ ಹೆಣ್ಮಕ್ಳಿಗೆ ಅಡುಗೆ ಮಾಡೋಕೆ ಕಲಿಸ್ತಾರೆ. ಹಾಗಾಗಿ ಲಘುನ ಎಲ್ಲನೂ ಕಲ್ತು ಬಿಟ್ಟಿರ್ತಾರೆ. ಅದು ರೂಢಿ ಆಗಿಬಿಟ್ಟಿರ್ತೈತಿ. ಹಾಗಾಗಿ ಇಲ್ಲಿ ಎಲ್ಲರೂ ಒಬ್ರಿಗಿಂತ ಒಬ್ರು ಮಸ್ತ್ ಅಡುಗೆ ಮಾಡ್ತಿರ್ತಾರೆ ಹಳ್ಳಿಗಳ ಕಡೆ. ಇಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಅಂತಂದ್ರೆ ಹಳ್ಳಿಗಳ ಕಡೆ ಅಡುಗೆ ಮಾಡೋಕ್ಕನ್ನ ಫಸ್ಟ್ ಹೆಣ್ಮಕ್ಳಿಗೆ ಕಲಿಸೋದು. ಈ ಸಿಟಿಗಳ ಕಡೆ ಈಗೆಲ್ಲ ಸ್ವಲ್ಪ ಕಡಿಮೆ ಆಗೈತಿ. ಈಗ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಈಗ ಎಲ್ಲರೂ ಪೂಜೆಗೆ ಬಂದ ನಂತರ ಇನ್ನು ಪೂಜೆ ಹೆಂಗೆ ಆಕ್ಯದ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ.
ನೀರಾವರಿ ಐತೆ ಅಂತಂದಿಂದ ಬೋರ್ ಬೋರ್ ಇದ್ದಿಂದ ನಾವು ಪ್ರತಿ ವರ್ಷವೂ ಮುತ್ತೈದೆಯರಿಗಿಟ್ಟು ಬೋರಿನ ಪೂಜೆನ ಮಾಡ್ತೇವೆ. ಗಂಗಾ ಮಾತೆಗೆ ಉಡಿ ತುಂಬಿ ಮತ್ತು 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಪೂಜೆ ಮಾಡ್ತೇವೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರ್ತೈತಿ, ಯಾಕಂದ್ರೆ ನಾವು ಪ್ರತಿ ವರ್ಷವೂ ಮಾಡಿದಾಗ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೇನೆ. ಅಲ್ಲಿ ಪೂಜೆನೂ ಮಾಡಾಕತ್ತಿದ್ರೆ ಇಲ್ಲೇ ಮುತ್ತೈದೆ ಹೆಣ್ಮಕ್ಳಿಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಅದು ನಾನು ಏನು ಮಾಡಿರ್ತೇನೆ ಅಂದ್ರೆ ತುಪ್ಪದೊಳಗೆ ಅರಿಶಿನ ಕಲಿಸ್ಬಿಟ್ಟಿರ್ತೇನೆ. ಎಲ್ಲರೂ ಆಲ್ಮೋಸ್ಟ್ ನೀರೊಳಗೆ ಅರಿಶಿನ ಕಲಿಸ್ತಾರೆ, ಬಟ್ ನೀರಲ್ಲಿ ಅರಿಶಿನ ಕಲಿಸ್ಬಾರ್ದು ಅಂತ ಹೇಳ್ತಾರೆ. ಪೂಜೆಕತಿ ನಾವು ಬಳಸ್ತೇವಲ್ಲ, ಹಾಗಾಗಿ ನಾವಲ್ಲೇ ಪೂಜೆಗೂ ಬಳಸಿ ಮತ್ತು ಇಲ್ಲೇ ಮುತ್ತೈದೆ ಹೆಣ್ಮಕ್ಳಿಗೇನು ನಮ್ಮ ಕಡೆ ಅರಿಶಿನ ಅಂದರೂ ಭಾಳ ಅಂದ್ರೆ ಭಾಳ ಹಚ್ತಾರೆ. ಅದ್ರೊಳಗೆ ನಾನು ತುಪ್ಪ ಹಾಕಿ ಕಲಿಸಿದ್ನಲ್ಲ, ಅರಿಶಿನ ನಾನು ಅಷ್ಟು ಭಾಳ ಹಚ್ಚಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಹೊಸ ಹೊಸ ಸೀರೆ ಎಲ್ಲ ಉಟ್ಕೊಂಡು ಮುಂದಿರ್ತಾರೆ. ಅದು ತುಪ್ಪದೊಳಗೆ ಕಲಿಸಿರೋ ಅರಿಶಿನ ಅದು ಹತ್ತಿ ಅಂದ್ರೆ ನಾವು ಎಷ್ಟೋ ಒಗೆದ್ರೂ ಹೋಗಂಗಿಲ್ಲ. ಹಾಗಾಗಿ ಸ್ವಲ್ಪನೇ ಹಚ್ಚಾಕತ್ತಿದ್ನಿ. ಅದು ಮನ್ಯಾಗ ಕೊಟ್ಟಿದ್ದು ಅರಿಶಿನ ಪುಡಿ ಎಲ್ಲ ಅದ್ರೊಳಗೆ ಇನ್ನೂ ಜಾಸ್ತಿ ಕಲರ್ ಬಿಡ್ತಿರ್ತೈತೆ. ಅದು ಫಸ್ಟ್ ಅರಿಶಿನ ಕುಂಕುಮ ಹಚ್ಚಿ ಆನಂತರ ನಾನು ಉಡಿ ತುಂಬಾಕ ಏನೇನು ತೊಗೊಂಡಿರ್ತೇನೆ ಅಂತಂದ್ರೆ ಒಂದು ಚಲೋ ಜಂಪರ್ ಪೀಸ ತಂದಿದ್ದೆ ನಾನು ಈ ಸಲ. ಅವು ಇವು ಟಿಪ್ ಟಾಪ್ ಏನೋ ಬರ್ತಾವಲ್ಲ, 120 ರೂಪಾಯಿದ್ದು ಅಂತ 120, 50, 105 ರೂಪಾಯಿದ್ದೇನೋ. ಯಾಕಂದ್ರೆ ನಾವು ಈಗ ಮುತ್ತೈದೆಯರಿಗೆ ಮಾಡಿರ್ತೇವಲ್ಲ, ನಾವು ಯಾವಾಗಲೂ ಪೂಜೆ ಮಾಡಲಿ ಅಟ್ಲೀಸ್ಟ್ ಅವರು ತೊಗೊಂಡು ಅವನ್ನ ಹೊಲಿಸ್ಕೋಬೇಕಾ. ಇಲ್ಲಾಂದ್ರೆ ನಾವು 10 ರೂಪಾಯಿದು 20 ರೂಪಾಯಿದು ಹಿಂಗೆ 20 ರೂಪಾಯಿದು 40 ರೂಪಾಯಿದೆಲ್ಲ ಪೀಸ್ ಕೊಡ್ತಾರಲ್ಲ, ಅಂತ ಕೊಡಲೇಬಾರ್ದು. ಅವು ಒಬ್ಬರಿಂದ ಒಬ್ಬರಿಗೆ ಹಾಗೆ ಎಕ್ಸ್ಚೇಂಜ್ ಹಾಕ್ಕೊಂತ ಹೋಗಿರ್ತಾವೆ. ನಾನು ಹೇಳಿರ್ತೇನೆ, ಇಲ್ಲ ನಾನು ಚಲೋ ಅರ್ಬಿನ ತಂದೇನಿ, ನೀವು ಹೊಲಿಸ್ಕೋರಿ ಅಂತೇಳಿ. ಹ್ಞೂ ಅಂತೇಳಿ ಹೇಳಿರ್ತಾರೆ ಅವರು. ಯಾಕಂತಂದ್ರೆ ನಾವು ಹಿಂಗೆ ಏನೋ ಪೂಜೆನ ಮಾಡ್ದಿಂದ ಯಾವುದಕ್ಕೂ ಲೆಕ್ಕಾಚಾರ ಹಾಕೋಂಗಿಲ್ಲ. ಆದರೆ ಮುತ್ತೈದೆಯರಿಗೆ ಹಿಂಗೆ ಮಾಡಿರ್ತೇವಲ್ಲ, ಅವ್ರಿಗೊಂದು ಜಂಪರ್ ದರ್ಬಿನ ತರಬೇಕಾದ್ರೆ ಲೆಕ್ಕಾಚಾರ ಹಾಕ್ತೀನಿ. ಒಂದು ಸೀರೆ ತರುವಂಥದ್ದು ಏನಿರೋಂಗಿಲ್ಲ, ಬಟ್ ಜಂಪರ್ ದರ್ಬಿನ ತಂದ್ರೂ ಅವ್ರಿಗೆ ಆಗೋವಂಥವ ಚಲೋ ತೊಗೊಂಬಂದ್ರೆ ಅದು ಒಳ್ಳೆಯದು. ನಾನು ಪ್ರತಿ ಸಲನೂ ಹಂಗೆ ಮಾಡ್ತೀನಿ. ಮತ್ತು ನಾನು ಸೀರೆ ತೊಗೊಂಬಂದಿದ್ದು ತೋರಿಸಿದ್ನಲ್ಲ, ಬೋರಿಗೆ ನಾವು ಒಂದು ಸೀರೆನ ಏರಿಸ್ತೀವಿ, ಮತ್ತು ಆಚೆ ಕಡೆ ಇದೆ ಈಚೆ ಕಡೆ ಇದೆ, ಅಲ್ಲಿ ಬಳೆ ಹಾಕಿರ್ತೀವಿ. ನಿಮ್ಗೆ ಕಾಣಿಸ್ಬೋದ ಎಲ್ಲ ಥರದ್ದು. ಈಗ ನಾವು ಹೆಂಗೆ ಲಕ್ಷ್ಮೀ ಪೂಜೆ ಹೆಂಗೆ ಮಾಡ್ತೇವಿಲ್ಲ, ಸೇಮ್ ಅದೇ ಥರ ಗಂಗಾ ಮಾತೆಗೆ ನಾವು ಪೂಜೆನ ಸಲ್ಲಿಸ್ತೇವೆ. ಈ ಕಡೆ ನಮ್ಮ ಕಡೆ ಹಿಂಗೆ ಬೋರಿನ ಹೊಲಗಳು ಇದ್ದವ್ರು ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ. ಇನ್ನೊಂದು ಏನಂತಂದ್ರೆ ನಾವು ನಮ್ಮ ಕಬ್ಬಿಗೂ ಈಗ ಮಾಡಿಬಿಡ್ತೇವೆ. ದೀಪಾವಳಿ ಟೈಮಲ್ಲಿ ನಾನು ಮೊದಲು ಯಾವಾಗಂದ್ರೆ ಈಗ ಒಂದು 7-8 ವರ್ಷದ ಹಿಂದ್ಗಳೇನೋ ದೀಪಾವಳಿ ಟೈಮಲ್ಲಿ ಮಾಡ್ತಿದ್ವಿ. ದೀಪಾವಳಿ ಟೈಮಲ್ಲಿ ಮುತ್ತೈದೆಯರು ಸಿಗೋಂಗಿಲ್ಲ. ಇಲ್ಲಿ ಇರೋದು ಅಂದ್ರೆ ಹಿಂಗೆ ಸಿಗ್ಬೋದೇನೋ, ಬಟ್ ನಮ್ಗೆ ಪರಿಚಯ ಇರೋರು, ನಮ್ಗೆ ಜಾಸ್ತಿ ಕ್ಲೋಸ್ ಇದ್ದವ್ರನ್ನಷ್ಟೇ ನಾವು ಪೂಜೆಗೆ ಕರೆದಿರ್ತೇವಲ್ಲ. ಹಾಗಾಗಿ ಎಲ್ಲರೂ ಬೋರ್ ಇರೋದ್ರಿಂದಾಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಮತ್ತು ಒಂದು ವರ್ಷ ಮಹಾನವಮಿಗಿಂತ ಮುಂಚೆನೇ ನಮ್ಮದು ಕಬ್ಬು ಹೋದವು. ಹಾಗಾಗಿ ಕಬ್ಬಿಗೂ ಮಾಡಬೇಕಲ್ಲ, ಮತ್ತು ನಾನು ಇರೋದು ಒಬ್ಬಾಕಿಗೆ 2-3 ಸಲ ಮಾಡೋದು ಕಷ್ಟ ಆಕೈತೆ ಅಂತೇಳಿ ನಾನು ಮಹಾನವಮಿಗೇನ ಪೂಜೆ ಮಾಡ್ಕೊತ ಬನ್ನಿ. ಅವಾಗಿನಿಂದ ಇವಾಗಿನವರೆಗೂ ಮುಂದೂ ಸಹಿತ ಮಹಾನವಮಿ ಟೈಮಲ್ಲ ನಾನು ಪೂಜೆನ ಮಾಡ್ತೇನೆ. ಈಗಿಲ್ಲೇ ನಾನು ಹೇಳಿದ್ನಲ್ಲ, ಅರಿಶಿನ ಕುಂಕುಮ ಹಚ್ಚಿ ನಾವು ಉಡಿ ತುಂಬು ಜಾಡ್ನಿ ಅಂದ್ರೆ 2 ಎಲೆ, ಒಂದು ಅಡಿಗೆ, ಒಂದೊಂದು ಉತ್ತತ್ತಿಯನ್ನು, ಒಂದು ಅರಿಶಿನ ಬೇರು, ಹಿಂಗೆ 5 ಥರ ಮಾಡಿ, ಮತ್ತು ಅದ್ರೊಳಗೆ ಹೂವು 2 ಅಥವಾ 1 ಹೂವು ತೊಗೊಂಡು ಬಳೆ, ನಾನು 5 ಬಳೆ ತಂದಿರ್ತೀನಿ. ಬಟ್ ಇಲ್ಲಿ ಈ ಕಡೆ ಮಾಡೋರ ಬಳೆ ಏನು ಇಡಂಗಿಲ್ಲ. ಮುತ್ತೈದೆ ಹೆಣ್ಮಕ್ಳು ಅಂತಂದ್ರೆ ಹೂವು, ಅರಿಶಿನ, ಕುಂಕುಮ, ಬಳೆ ಇದನ್ನೆಲ್ಲನೂ ಇಡಬೇಕು. ಮತ್ತು ಕಂಕಣನೂ ಮಾಡಿದ್ನಿ. ಕಂಕಣನೂ ಕಟ್ಟಿ ಇನ್ನು ಅವ್ರಿಗೆ ಉಡಿ ತುಂಬ್ತೇನೆ. ಉಡಿ ತುಂಬಬೇಕಾದ್ರೆ ಇಲ್ಲಿ ಹೆಸರೆತ್ತಿ ಹೇಳ್ತಾರೆ. ಲಾಸ್ಟಿಗೆ ಕೆಲವ್ರ ಹೆಸರು ಹೇಳ್ಯಾರ, ನನಗೂ ಹೊಡೋದು ಬರೋಂಗಿಲ್ಲ. ನಾನು ಉತ್ತರ ಕರ್ನಾಟಕದವಳು ಆದ್ರೂ ನಾನು ಕಲ್ತ್ಕೊಂಡೇ ಇಲ್ಲ. ನೋಡೋಣ ಮುಂದೊಂದು ದಿನ ಹೇಳೋದಾದರೆ, ಏನಾದರೂ ನನ್ನ ಲೈಫಲ್ಲಿ ಸ್ಪೆಷಲ್ ಡೇ ಅಂತ ಇದ್ದಾಗ ಅವಾಗ ಏನಾದರೂ ಕಲ್ತ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ಅಂತೂ ಏನೂ ಇಲ್ಲ. ನಾನು ಹೇಳಿದ್ನಿಲ್ಲ, ಇಷ್ಟ ನೋಡ್ರಿ, ಅಷ್ಟಿಟ್ಟು ನಾನು ಉಡಿ ತುಂಬಾಕತ್ತಿದ್ನಿ. ಮತ್ತು ನಾನು ಎಲ್ಲರಿಗೂ ಒಂದೇ ಕಲರ್ ಬ್ಲೌಸ್ ಪೀಸ್ನ ತಂದಿರ್ತೇನೆ. ಕಲರ್ ತಂದಿರಂಗಿಲ್ಲ. ಒದರಿದಿನ ಎದಕ್ಕೆ ತೆಗೆಯೋದಿಲ್ಲ. ನಾನು ಉಡಿ ತುಂಬಾಕದಿಂದೆಲ್ಲ ಸಿಕ್ಕಾಪಟ್ಟೆ ಬಿಸಿಲ. ಅದ್ರೊಳಗೆ ನನಗೆ ಸ್ವಲ್ಪ ಆರಾಮೊಂದಿರಲಿಲ್ಲ. ಅಂದ್ರೆ ನೆಗಡಿ ಆಗಿತ್ತು. ಅದ್ರೊಳಗೆ ಲಘುನ ಎದ್ದು ಅಡುಗೆ ಒಂದು ಮಾಡಿದ್ನೆಲ್ಲ, ಫುಲ್ಲು ಟಯರ್ಡ್ ಅಂತ ಅನ್ಸಾಕತ್ತಿತ್ತು. ಅದರ ಪೂಜೆ ಇರೋ ಟೈಮಲ್ಲಿ ಹೆಣ್ಮಕ್ಳಿಗೆ ಎಷ್ಟೋ ಆರಾಮಿಲ್ಲ, ಏನೋ ಬಾಡಿಯಲ್ಲಿ ಸುಸ್ತು ಅಂತ ಅನ್ಸಿದ್ರೂ ನಾವು ಅದನ್ನು ಲೆಕ್ಕಕ್ಕೆ ತಗೊಳಂಗಿಲ್ಲ. ಲೆಕ್ಕಕ್ಕೆ ತಗೊಳ್ಳಾರ್ದನ್ನ ಪೂಜೆ ಮಾಡ್ತೇವೆ. ಯಾಕಂದ್ರೆ ಅದೊಂದು ಭಕ್ತಿ ಅಲ್ಲ ದೇವ್ರ ಮ್ಯಾಗ, ದೇವ್ರಂತ ನಾನಂತಲೇನ. ಇಲ್ಲಿ ನಮ್ಮ ದೇವಿ ಮತ್ತು ನಮ್ಮ ಕೀರ್ತಿ ಸಹಿತ ಅವರು ಏನು ಮಾಡ್ಯಾರ, ಸೀರೆ ಉಟ್ಕೊಂಡಾರ. ದೇವಿದ
ಕೀರ್ತಿ ಸೀರೆ ಉಟ್ಕೊಂಡಾಳ, ಅವಳು ಬ್ಲೌಸ್ ಹಾಕ್ಕೊಂಡು ಅವಳು ಸೀರೆ ಉಟ್ಕೊಂಡಾಳ. ನಮ್ಗೆ ಸೀರೆ ಉಟ್ಕೊಳ್ಳೋದಂತಂದ್ರೆ ಜಗ್ಗಿ ಬ್ಯಾಸರ ಆಕೈತಿ. ಅಂಥದ್ರೊಳಗೆ ಅವ್ರಿಗೆ ಬ್ಯಾಡ ಅಂತಂದ್ರೂ ಇಲ್ಲ ನಾವು ಸೀರೆನ ಉಟ್ಕೋತೇವೆ ಅಂಥೇಳಿ ಸೀರೆನ ಉಟ್ಕೊಂತ ಈಗ ಉಡಿ ತುಂಬೋದು ಎಲ್ಲನೂ ಮುಗೀತು. ಉಡಿ ತುಂಬೋದು ಮುಗೋದಿಂದ ಮುತ್ತೈದೆಯರಿಗೆ ಆರತಿ ಮಾಡ್ತೇವೆ. ಪ್ರತಿ ವರ್ಷ ಪೂಜೆಗೆ ಯಾರನ್ನಾದ್ರೂ ನಮ್ಮ ತವ್ರ ಮನೆಯವ್ರನ್ನ ಕರೀತಿದ್ವಿ. ಈ ಸಲ ಕರೀಲಿಲ್ಲ ನಾನು ಕೆಲವೊಂದು ರೀಸನಿಂದಾಗೆ. ಸರಿ ಯಾರು ಬರೋದನ್ನು ಬೇಡ, ಸುಮ್ಮನೆ ಯಾರಿಗೆ ಯಾಕೆ ಇದನ್ನು ಮಾಡ್ಬೇಕಂತೇಳಿ ನನಗೆ ಒಂದಿಟ್ಟು ಅಡುಗೆ ಮಾಡಕತ್ತಿ ತ್ರಾಸ ಆಕೈತಿ, ತ್ರಾಸ ಆದ್ರೆ ಆಗೋಲ್ತಕ್ಕಂಥೇಳಿ ಹಾಗಾಗಿ ಆದರೂ ಮನೆಯದೊಂದು ಆರತಿ ಬೇಕು. ನಾವು 5 ಜನ ಮುತ್ತೈದೆಯರ್ನ ಇಟ್ರೂ ಪೂರ್ತಿ ಹೊರಗಿನವ್ರನ್ನ ಮುತ್ತೈದೆಯರಿಗೆ ಇಡಬಾರ್ದು. ನಾವು ಯಾವುದೋ ಒಂದು ಪೂಜೆನ ಮಾಡಲಿ, ಈಗ ಮನ್ಯಾಗ ವರಮಹಾಲಕ್ಷ್ಮಿ ಪೂಜೆ ಐತಿ ಮಾಡಿದಾಗ ಕೆಲವ್ರು 4 ಜನ ಅಂದ್ರೆ 5 ಜನನೂ ಹೊರಗಿನವ್ರು ಇಡ್ತಾರೆ, 5 ಜನನೂ ಹೊರಗಿನವ್ರನ್ನೂ ಇಡಬಾರ್ದು. ಯಾಕಂದ್ರೆ ನಾವು ಮನ್ಯಾಗ ಮುತ್ತೈದೆ ಹೆಣ್ಮಕ್ಳು ಇರ್ತೇವಲ್ಲ, ಹಾಗಾಗಿ ಮನೆ ಆರತಿ ಒಂದು ಕಂಪಲ್ಸರಿ ಇರಲೇಬೇಕು. ನಮ್ಮ ಕಡೆ ಮನೆ ಹೆಣ್ಮಗಳಾಗಲಿ ಅಥವಾ ಮನೆ ಸೊಸೆ ಆಗಲಿ ಯಾರಾದರೂ ಆಗಲಿ ಇರಲೇಬೇಕು. ಈಗ ಬೋರಿನ ಪೂಜೆನ ಮುಗಿಸಿದ್ವಿ. ನಾವು ಬೋರಿನ ಪೂಜೆನ ಮುಗಿಸ್ದಿಂದ ಕಬ್ಬಿನ ಪೂಜೆನ ಮಾಡಕ್ಕೆ ರೆಡಿ ಮಾಡಕತ್ತಾರ ನೋಡ್ರಿ. ಪೂಜೆ ಮಾಡಕ್ ಬಂದಾಗ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಓಂ ನಮಃ ಶಿವಾಯ ಅನ್ಕೊಂತ ತಿಂದ್ರೆ ಹಂಗಸ್ಬಾರ್ದ ದೇವರಿಗೆ ತೆಂಗಿನಕಾಯಿ ಹೋಗಿಟ್ಟು ಬಂದಾರ ಬಾ ಅವ್ರು. ಫೋಟೋ ಹೊಡ್ರಿ ಅಂತ ಬರ್ರಿ, ಇಷ್ಟು ಕುಂದಿರ್ತಾರ. ಚಾಪಿ ತಗೋರಿ, ಚಾಪಿ ತಗೋರಿ. ಫಸ್ಟ್ ನಮ್ಮ ಬೋರಿಗೆ ಮತ್ತು ನಮ್ಮ ಕಬ್ಬಿಗೆ ಪೂಜೆ ಮಾಡ್ತೇವೆ. ಅದರ ನಂತರ ಇದು ಐತಲ್ಲ, ಇದು ನಮ್ಮ ದೇವಿಯರ ಬೋರ. ನಾನು ನಮ್ಮ ಬೋರಿಗೆ ನಮ್ಮ ಕಬ್ಬಿಗೆ ಅಷ್ಟು ಸೀರೆ ತಂದಿರ್ತೀನಿ. ಅವ್ರ ಬೋರಿಗೆ ಅವ್ರು ಸೀರೆ ತಂದಿರ್ತಾರೆ, ಅವ್ರ ಕಬ್ಬಿಗಿನ್ನ ಮಾಡಂಗಿಲ್ಲ. ಒಂದೊಂದು ಸಲ ಮಾಡ್ತಾರೆ, ಒಂದೊಂದು ಸಲ ಮಾಡಂಗಿಲ್ಲ. ಈ ಸಲ ಬೋರಿಗೆ ಅಷ್ಟನ್ನ ಮಾಡಿದ್ರೆ ಮತ್ತು ಅಡುಗೆ ಎಲ್ಲ ನಾನು ಮಾಡಿರ್ತೀನಿಲ್ಲ. ನಾನು ಇಲ್ಲಿ ಅವ್ರ ಬೋರಿಗೆ ಮತ್ತು ನಮ್ಮ ಬೋರಿಗೆ ನಮ್ಮ ಕಬ್ಬಿಗೆ ಮುತ್ತೈದರಿಗೆ ಎಲ್ಲರಿಗೂ ಅಡುಗೆ ನಾನು ಮಾಡಿರ್ತೇನೆ, ನಾನು ಒಬ್ಬಾಕಿ ನಮ್ಮ ಮನ್ಯಾಗ. ಈಗ ಅಲ್ಲಿದ್ದು ಪೂಜೆ ಮುಗಿಸ್ಕೊಂಡ್ಬಂದ ಇಲ್ಲಿ ಸೇಮ್ ಪೂಜೆ ಮಾಡ್ತೇವೆ. ಮತ್ತು 2 ತವದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ 5 ಜನ 10 ಜನಕ್ಕೆ ಮುತ್ತೈದೆಯರಿಗೆ ಇಡ್ಬೇಕು. ಬಟ್ ಇಲ್ಲಿ ಎಲ್ಲರೂ ಹೊಲ್ದಾಗ ಕೆಲಸ ಮಾಡ್ತಿರ್ತಾರಲ್ಲ, ಹಾಗಾಗಿ ಮುತ್ತೈದೆಯರು ಸಿಗೋದು ಕಡಿಮೆ. ಮತ್ತು ನಮ್ಗೆ ಜಾಸ್ತಿ ಕ್ಲೋಸು ಜಾಸ್ತಿ ಪರಿಚಯ ಇದ್ದವ್ರಿಗೆ ಎಷ್ಟು ನಾನು ಪೂಜೆಗೆ ಹೇಳಿರ್ತೀನಿ. ಪರಿಚಯ ಇರ್ತಾರೆ, ಬಟ್ ನಮ್ಗೆ ಜಾಸ್ತಿ ಇದು ಇರಬೇಕಲ್ಲ ಅಂಥವ್ರನ್ನಷ್ಟೇ ನಾನು ಪೂಜೆಗೆ ಕರೀತೇನೆ. ಹಂಗಾಗಿ 5 ಜನರ ಮ್ಯಾಗನ ನಾನು 2 ಬೋರಾಗಲಿ ಪೂಜೆದಾಗಲಿ ಮುಗಿಸ್ಬಿಡ್ತೇನೆ. ಈಗ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ ಈಗ ವಾಪಸ್ ಮತ್ತು ನಾವು ಮನೆ ಕಡೆ ಬರಾಕತ್ತೇವಿ. ನಮ್ಮ ಕಡೆ ಮಾಡೋವಂಥ ಪೂಜೆ ಆಗಲಿ ಶಾಸ್ತ್ರ ಆಗಲಿ ನೀವು ಇಷ್ಟಪಡ್ತೀರಿ. ಯಾಕಂದರೆ ಉತ್ತರ ಕರ್ನಾಟಕ ಅಂತಂದಿಂದ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರನ ಹಬ್ಬ ಆಗಲಿ ಹಿಂಗೆ ಬೋರ್ನಿ ಪೂಜೆ ಆಗಲಿ ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ಜಾಸ್ತಿ ಜನ ಇಲ್ಲಿ ಪೂಜೆ ಮಾಡೋದಂತಂದ್ರೆ ದೀಪಾವಳಿ ಪಾಡ್ಯ ಇರ್ತೈತಲ್ಲ, ಶುಕ್ರವಾರ ಮಂಗಳವಾರ ಹಿಡಿದು ಹಿಂಗೆ ಮಾಡ್ತಾರೆ. ಆದ್ರೆ ನಾನು ನಮ್ಮ ಕಬ್ಬಿನ ಪೂಜೆ ಸಲುವಾಗಿ ನಾನು ಏನು ಮಾಡ್ತೇನೆ ಅಂತಂದ್ರೆ ಜಲ್ದಿನ ಮಾಡಿಬಿಡ್ತೇನೆ. ಈಗ ನಾವಿಲ್ಲ ಮುತ್ತೈದೆಯರಿಗೆ ಊಟ ಕೊಡಾಕತ್ತೆ ಬಾಳೆ ಎಲೆಯಲ್ಲಿ. ಮುತ್ತೈದೆಯರಿಗೆ ಎಲ್ಲ ಥರ ಎಷ್ಟು ಅಡುಗೆ ಮಾಡಿರ್ತೀವಿ ನೋಡಿ, ಚಪಾತಿ ರೊಟ್ಟಿ ಚಟ್ನಿ ಅನ್ನ ಪ್ರತಿಯೊಂದನ್ನು ಇಟ್ಟು ನಾವು ಏನಂತಂದ್ರೆ ಎಲೆಗೆ ಹಚ್ಚಿ ಇಟ್ಟಿರ್ತೇವೆ. ಮತ್ತು ಆಮ್ಯಾಗ ಒಂದು ಉದ್ದಿನ ಕಡ್ಡಿ 2 ಉದ್ದಿನ ಕಡ್ಡಿ ತೊಗೊಂಬಂದು 2 ಅಥವಾ 5 ಉದ್ದಿನ ಕಡ್ಡಿ ತೊಗೊಂಬಂದು ನೀರು ಇಷ್ಟೊಂದು ಹಿಂಗೆ ಸುತ್ತಿಗಡೆ ಹಾಕಿ ನಮಸ್ಕಾರ ಮಾಡ್ತೇವಲ್ಲೇ. ಮುತ್ತೈದೆಯರು ಅಂತಂದ್ರೆ ಭಾಳ ಸ್ಪೆಷಲ್ ಅಲ್ಲ, ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡ್ದಿಂದ ಈ ಆಮ್ಯಾಗ ಒಂದು ತಾಟ್ ತೊಗೊಂಬರ್ತೇನೆ ನಾನು. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಕಡೆ ಇದು ನಮ್ಮ ತವ್ರ ಮನೆ ಕಡೆ ಈ ಸಂಪ್ರದಾಯ ಇಲ್ಲ. ಇಲ್ಲಿ ಬಂದಿಂದ ನಾವು ಹಿಂಗೆ ಮುತ್ತೈದೆಯರ್ಗತಿ ಬೇರೆ ಕಡೆ ಬೇರೆದವ್ರ ಮನೆಗೆ ಹೋದಿಂದ ನಮ್ಗೆ ಗೊತ್ತಾಗಿದ್ದಿದೆ.
ಮತ್ತು ನಮ್ಗೆ ಅಷ್ಟೊಂದು ಏನು ಗೊತ್ತಿದ್ದಿರ್ಕಿಲ್ಲ, ಯಾಕಂದ್ರೆ ಇಲ್ಲಿದು ಹೆಂಗೆ ಮಾಡ್ತಾರಂತ ನಮ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲಲ್ಲ. ಇಲ್ಲಿ ನಾವು ಏನು ಒಂದು ತಾಟ ಏನು ತೊಗೊಂಬರ್ತೇವಲ್ಲ, ತೊಗೊಂಬಂದಿಂದ ಅವ್ರು ಸ್ವಲ್ಪ ತೆಗಿತಾರೆ. ಅಂದ್ರೆ ಇಷ್ಟು ತೆಗಿಯಂಗಿಲ್ಲ. ಅನ್ನ ಮೊಸರು ಕಂಪಲ್ಸರಿ ಇಟ್ಟಿರ್ತಾರೆ ಮುತ್ತೈದೆಯರ ಊಟಕ್ಕೆ. ಅದನ್ನು ಸ್ವಲ್ಪ ತಗೊಳ್ಳೋರು ಅನ್ನ, ಕೆಲವ್ರು ಹಿಂಗೆ ಕಡಬತ್ತಿ ಎರಡೆರಡು ಇಟ್ಟಿರ್ತೇವಲ್ಲ, ತಿಂದೇ ಇರೋರ ಕಡಬ ಏನಾದರೂ ಸ್ವಲ್ಪ ನಮಸ್ಕಾರ ಮಾಡಿ ಹಾಕ್ತಾರೆ. ಅದನ್ನು ಈಗ ಅವರು ಅದರ ನಂತರ ಮುತ್ತೈದೆಯರ ಊಟ ಮಾಡ್ತಾರೆ. ಅದನ್ನೇ ನಾವು ತೆಗೆದಿಟ್ಟಿರ್ತೇವಲ್ಲ, ಅದನ್ನು ನಾವು ಮನೆಯವರ ತಿನ್ಬೇಕು. ಅದನ್ನು ಫಸ್ಟ್ ಎಲ್ಲ ಥರನೂ ಎಡೆಯೊಳಗೆ ಹಚ್ಚಿರ್ತೀವಿ ನಾವು. ಆ ನಂತರ ಮತ್ತು ಅವ್ರಿಗೆ ಏನೇನು ಬೇಕು ನೋಡ ಎಲ್ಲನೂ ಊಟಕ್ಕೆ ಹಾಕಿ ಕೊಡ್ತಿರ್ತೀವಿ. ಅದನ್ನ ಹೇಳ್ದಿರ್ತೇನೆ ನಾನು, ಅಡುಗೆ ನೀವು ಏನು ಬೇಕು ನೋಡ ಕೇಳಿ ಹಾಕಿಸ್ಕೋರಿ, ಹೊಟ್ಟೆ ತುಂಬ ಊಟ ಮಾಡಿರಿ ಅಂಥೇಳಿ. ಎಲ್ಲರದ್ದು ಊಟ ಆಯ್ತು. ಊಟ ಮಾಡ್ಕೊಂಡು ಅವ್ರು ಹೋದ್ರೆ ಇದೆಲ್ಲ ಮುಗಿಬೇಕಾದ್ರೆ 2 ಗಂಟೆ ಅಥವಾ 3 ಗಂಟೆ ಆಯ್ತು. ಜಲ್ದಿನ ಅಡುಗೆ ಮುಗ್ದೈತಂತಂದಿಂದ ಪೂಜೆ ಜಲ್ದಿ ಮುಗಿಲಿಲ್ಲ ನಮ್ದು. ಯಾಕಂತಂದ್ರೆ ಫಸ್ಟ್ ನಾನು ಅದನ್ನೇ ಹೇಳಿದ್ನಿಲ್ಲ, ಎಲ್ಲ ದೇವ್ರುಗಳ್ನ ಪೂಜೆ ಮಾಡ್ಕೊಂಡು ಬರೋದು ಮತ್ತು ಆಮ್ಯಾಗ ಇಲ್ಲಿ ಪೂಜೆ ಅಂತಂದ್ರೆ ಭಾಳ ತಡ ಆಕೈತಿ. ನಮಗೆ ಇದನ್ನೆಲ್ಲ ಅವ್ರಿಗೆ ಊಟಕ್ಕೆ ಕೊಟ್ಟು ಎಲ್ಲ ಮಾಡ್ಕೊಡ್ದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದು ನಾನಂತರೂ. ನಮ್ಮ ಹುಡುಗರ್ನು ಹೆಲ್ಪ್ ಮಾಡಿದ್ರು, ಇಲ್ಲಾಂದ್ರೆ ನಾನು ಒಬ್ಬಾಕೆ ಆಗಿದ್ರೆ ಇನ್ನೂ ಭಾಳ ಕಷ್ಟ ಆಕೈತಿ ನನಗೆ. ಹಾಗಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಒಳಗೆ ಫುಲ್ಲು ಜಳದಾಗ ಎಲ್ಲಿ ಊಟ ಹೋಗ್ಬೇಕಾದ್ರೆ ಮೊದಲು ಟಯರ್ಡ್ ಆಗಿಬಿಟ್ಟಿದ್ವಿ. ಅದಕ್ಕೆ ಪದ್ಧತಿ ಸೀರೆಯಾಗಿ ಇಷ್ಟು ಎಲ್ಲ ಅಡುಗೆನೂ ಹೊರಗೆ ಊಟ ಮಾಡ್ಕೊತ ಕುಂದ್ರನಂತ ನಮ್ಮ ಹುಡುಗರಿಗೆ ಹೇಳಿ ಇಷ್ಟರು ಒಂದೊಂದು ತೊಗೊಂಬಂದು ಹೊರಗೆ ಕುಂತೆ ಊಟಕ್ಕೆ. ನಮ್ಮ ಮನೆಯವರು ಅವ್ರು ಹೊಲದಾಗ ಇಲ್ಲೆಲ್ಲರೂ ತೋಟದಾಗಿನವ್ರು ನಮ್ಮ ಮನೆ ಪೂಜೆಗೆ ಬಂದಿದ್ದಾರಲ್ಲ, ಮತ್ತು ಅವರು ಹೊಲ್ದಾಗ ಕೆಲಸ ಮಾಡೋರು. ಮತ್ತು ಅವ್ರದ್ದು ಮನ್ಯಾಗ ಅಡುಗೆ ಅದು ಇದು ಇರ್ತೈತಲ್ಲ, ಹಾಗಾಗಿ ಮತ್ತು ಕಾರಲ್ಲನ ಹೋಗ್ಬಿಟ್ಟು ಬಂದ್ರೆ ಮಳೆ ಒಂದಾಗಿರ್ತೈತಲ್ಲ, ಹಾಗಾಗಿ ಕಸಾತಿ ಭಾಳ ಬೆಳೆದಿರ್ತೈತಿ. ಮತ್ತು ಎಲ್ಲರ ಮನೆಗಳ್ನು ದೂರ ಸ್ವಲ್ಪ ದೂರನ ಅದಾವೆ, ಸಮೀಪ ಯಾರೂ ಇಲ್ಲ. ಅದ್ರ ಸಂಬಂಧ ಇಲ್ಲ ಬಿಟ್ಟು ಬಾ ಅಂತೇಳಂತಂದ್ಯ. ಪಾಪ ಅವ್ರಿಗೆ ಹೊಟ್ಟೆನೂ ಹಸ್ತಿತ್ತು, ನಮಗೂ ಹೊಟ್ಟೆ ಹಸ್ತಿತ್ತು. ನಮ್ಮ ಮನೆಯವ್ರು ಬರೋಕ್ಕಿಂತ ಮುಂಚೆನೇ ನಾವು ಎಲ್ಲರೂ ಹಾಕ್ಕೊಂಡು ಇಲ್ಲೇ ಊಟಕ್ಕೆ ಕುಂತಿದ್ವಿ. ಇವತ್ತಿನ ಲಾಗ ಇಷ್ಟ ಆಗಿತ್ತು ನೋಡಿರಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ, ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ನಾನಿಲ್ಲ ಶಾವಿಗೆ ಪಾಯಸನ ಮಾಡಿದ್ನಲ್ಲ, ಅದು ಸ್ಟೀಲಿನ ಬೋಗಾನಿಯಲ್ಲಿ ಮಾಡಿದ್ನಿ. ಎಷ್ಟು 2.5 ಲೀಟರೇ ಅಥವಾ 3 ಲೀಟ್ರ್ ಹಾಲು ಇರ್ತಾವೆ. ಹಾಲು ಎಷ್ಟು ಇಟ್ಕೊಂಡು ಇಷ್ಟೂ ಶಾವಿಗೆ ಪಾಯಸ ಮಾಡಿದ್ನಿ. ಅದು ಸ್ಟೀಲಿನ ಬೋಗಾನಿ ನಾವು ಅದು ಕಟ್ಗೆ ಒಲೆ ಮ್ಯಾಗ ಮಾಡ್ತೇವಲ್ಲ, ಏನಕ್ಕೆದಂದ್ರೆ ಕೆಳಗೆ ತಳ ಹಿಡಿದು ಬಿಡ್ತದ, ಹಾಗಾಗಿ ಹಾಲು ತಳ ಹಿಡಿದು ಬಿಟ್ಟಿದ್ದು. ಬಟ್ ಶಾವಿಗೆ ಪಾಯಸ ಅಂತ ಮಸ್ತಾಗಿತ್ತು. ಬದ್ನೆಕಾಯಿ ಪಲ್ಯ ನಾನು ಹೇಳಿದ್ನಿಲ್ಲ, ಬದ್ನೆಕಾಯಿ ಪಲ್ಯ, ಕಾಳಿನ ಪಲ್ಯ, ಮತ್ತು ವಡೆ, ಸಂಡ್ಗೆ, ಯಪ್ಪ ಎಷ್ಟೊಂದೆಲ್ಲ, ಅಷ್ಟೊಂದೇನು ವೆರೈಟಿ ಅಲ್ಲ. ಬಟ್ 2 ಥರ ಸ್ವೀಟ್, ಕರ್ಜಿಕಾಯಿ ಮತ್ತು ಪಾಯಸ, 2 ಥರ ಸ್ವೀಟ್, 2 ಥರದ ಪಲ್ಯ. ಮತ್ತು ಕೋಸಂಬರಿ ಮಾಡ್ಬೇಕಂತೇಳಿ ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ನಿ. ಇದಷ್ಟು ಹೆವಿ ಅಂತ ಅನ್ಸಾಕತ್ತು ನನಗಂದ್ರೆ, ಭಾಳ ಉಳಿತಂದು ಸುಮ್ಮನೆ ವೇಸ್ಟ್ ಆಕೈತಲ್ಲ ಅಂಥೇಳಿ. ಹಾಗಾಗಿ ಮತ್ತು ಏನು ಮಾಡಿದ್ನಿ ಅಂದ್ರೆ ಅದನ್ನು ಸ್ಕಿಪ್ ಮಾಡಿದ್ನಿ, ಮಾಡಲಿಲ್ಲ. ಈಗ ಊಟ ಮಾಡಕತ್ತೀವಿ ನೋಡ್ರಿ. ಬರ್ರಿ ಊಟ ಮಾಡೋಣ ಅಂತ. ನಮ್ಮ ಕಡೆ ನಾವು ಊಟ ಮಾಡಬೇಕಾದ್ರೆ ಊಟ ಮಾಡೋಣ ಬರ್ರಿ ಅಂತೇಳಿ ಕರಿ ಅಂತ ಒಂದು ಹಳ್ಳಿಗಳ ಕಡೆ ಅದೊಂದು ಸಂಪ್ರದಾಯ ನೋಡ್ರಿ. ಊಟ ಮಾಡೋಣ ಬರ್ರಿ ಅಂತ ಅಂದ್ಕೊಳ್ಳೇನ ಭಾಳ ಮಂದಿ ಆಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಭಾಳಷ್ಟು ಮಂದಿಗೆ ನೀವು ಇನ್ನೂ ಏನಂತಂದ್ರೆ ಊಟ ಹಾಕುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಶಾರ್ಟ್ ಕಟ್ಟಾಗಿ ಹೇಳ್ತಾರೆ. ನಾನಿಲ್ಲಿ ಸೀರೆನ ತೋರ್ಸಾಕತ್ತೇನಿಲ್ಲ. ಇವು ಹ್ಯಾಂಡ್ಲೂಮ್ ಕಾಟನ್ ಸೀರೆ, ಪ್ಯೂರ್ ಕಾಟನ್. ನಿಮ್ಗೆ ರೀಸನಬಲ್ ರೇಟಲ್ಲಿ ಸಿಗ್ತೈತಿ. ಮತ್ತು ಇವು ನಾನು ಅವಾಗ ಸೇಲ್ ಮಾಡಿದ್ನ, ಭಾಳ ಸೇಲ್ ಆಗ್ಯಾವ ಸಾರಿ, ಮತ್ತೀಗ ರೀಸ್ಟಾಕ್ ಆಗ್ಯಾವ. ಹಾಗಾಗಿ ಮತ್ತೊಮ್ಮೆ ನಾನು ಫೋಟೋನ ಶೇರ್ ಮಾಡಾಕತ್ತೇನೆ. ಇದ್ರೊಳಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇದನ್ನು ತನಿಷಾ ಕುಪ್ಪಂಡ ಗೊತ್ತಿಲ್ಲ ರೀ ನಿಮ್ಗೆ, ಹೋದ್ಸಲ ಬಿಗ್ ಬಾಸಲ್ಲಿದ್ದಳು, ಅವಳು ವೇರ್ ಮಾಡಿದ್ದಳು ನೋಡ್ರಿ. ಇದನ್ನು ಇದು ಅಂತ ಅನಿಸ್ತೈತಿ. ಬಟ್ ಉಟ್ಕೊಂಡಾಗ ಚೆಂದ ಕಾಣಿಸ್ತಾವ ಕಾಟನ್ ಸಾರಿ ಎಲ್ಲ. ಹಾಗಾಗಿ ಮತ್ತು ಮೈಸೂರ ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ನೀವು ಆರಾಮ್ಸೆ ತೊಗೋಬೋದು, ರೀಸ್ನಬಲ್ ರೇಟೆಲ್ಲ ಸಿಗ್ತಾವೆ. ನಾನು ತೊಗೊಂಡಿದ್ನೆಲ್ಲ ಎಲ್ಲರೂ ಬ್ಲೂ ಕಲರ್ನ ಕೇಳಾಕತ್ತೀರಿ. ಬಟ್ ಎಲ್ಲ ಕಲರ್ನು ಚಂದ ಆಕ್ಕಾವ. ಬ್ಲೂ ಕಲರ್ ಇಲ್ಲ, ಅದು ಕಲರ್ ಬಟ್ ರೀಸ್ಟಾಕ್ ಆಕೈತಿಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ರೀಸ್ಟಾಕ್ ಆಗ್ಬೋದ್ನ ಅಂಥೇಳಿ, ಐಡಿಯಾ ಇಲ್ಲ ಅಂತಂದರು. ಹಾಗಾಗಿ ಇಲ್ಲಿ ಅವೈಲೇಬಲ್ ಕಲರ್ಸ್ನ ನಿಮ್ಮ ಜೊತೆ ಫೋಟೋನ ಶೇರ್ ಮಾಡಾಕತ್ತೇನಿಲ್ಲ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆದ್ರೆ ನೋಡೋಣ. ಬ್ಲೂ ಸಾರಿ ಇವತ್ತು ಸಹಿತ ಕೇಳಿದ್ರೆ ಬ್ಲೂ ಸಾರಿ ಐತೆ, ನಮ್ಗೆ ಬ್ಲೂ ಸಾರಿನ ಬೇಕು ಅಂಥೇಳಿ. ಬಟ್ ಕೆಲವೊಂದು ಸಲ ಏನಾಗ್ಬಿಡ್ತಾವೆ ಅಂತಂದ್ರೆ ಅವು ಸಿಂಗಲ್ ಕಲರ್ ಬಂದಿರ್ತಾವಲ್ಲ, ಹಾಗಾಗಿ ಸಿಗಂಗಿಲ್ಲ ಸೀರೆ. ನಂಬರ್ನ ನಾನು ಏನು ಡಿಸ್ಪ್ಲೇ ಮಾಡಾಕತ್ತೀನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಇಲ್ಲೇ ಪಾರ್ಟಿ ವೇರ್ ಸೀರೆ, ವೆಡ್ಡಿಂಗ್ ಸಾರಿ ಆಗಲಿ ಮತ್ತು ಡೈಲಿ ವೇರ್ ಸಾರಿ ಆಗಲಿ ಎಲ್ಲ ಥರದ ಸಾರಿನೂ ನಾನು ಸೇಲ್ ಮಾಡ್ತೀನಿ.
ನಾಳೆ ದೀಪಾವಳಿ ಶಾಪಿಂಗ ವಿಡಿಯೋ ಬರ್ತೈತಿ, ಮಿಸ್ ಮಾಡ್ಲಾರ್ದ ನೋಡ್ರಿ. ನಿಮ್ಗೆ ಖಂಡಿತ ಹೆಲ್ಪ್ ಆಗ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ಸಹಿತ ಶೇರ್ ಮಾಡಿರಿ. ಲೋಕಲ್ದವ್ರು ಅಂದ್ರೆ ಮುಧೋಳ ಸುತ್ತಮುತ್ತ ಹಿಂಗೆ ಮಾಲಿಂಗ್ಪುರ ಇಲ್ಲೇನ ಲೋಕಾಪುರ ಸುತ್ತಮುತ್ತದವ್ರ ಎಷ್ಟು ಜನ ಈ ವಿಡಿಯೋನ ನೋಡಾಕತ್ತೀರಿ ಅಂತ ಕಮೆಂಟ್ ಹಾಕ್ರಿ. ಕೆಲವರು ಕೇಳ್ತಿರ್ತೀರಿ, ನೀವು ಎಲ್ಲಿಂದ ಅರ್ಬಿ ತೊಗೊಂಬರ್ತೀರಿ, ಎಲ್ಲಿಂದ ಸೀರೆ ತೊಗೊಂಬರ್ತೀರಿ ಅಂಥೇಳಿ. ಹಾಗಾಗಿ ನಾನು ದೀಪಾವಳಿ ಶಾಪಿಂಗ್ ಅಂಥೇಳಿ ನಾನು ನಮ್ಮ ಮನೆಯವ್ರು ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಏನಂತೇಳಿ ನಾಳೆ ಲಾಗ್ ಬರ್ತೈತಿ. ಈಗ ನಾನಿಲ್ಲ ಫೋಟೋ ಶೇರ್ ಮಾಡಿರಲಿಲ್ಲ, ಲೋಕಾಪುರ ದುರ್ಗಮ್ಮನ ನೋಡ್ರಿ ಅದು ಫೋಟೋ. ಇದು ಅಪೋಸಿಟ್ ದೇವಿ ದೇವಸ್ಥಾನ ಐತಿ, ಅದು ಸಾರಿ ಅದು ಮರ್ತ್ನಿ ಹೆಸರು ನೆನಪಾಗಲ್ತ. ಅವತ್ತು ಹೋಗಿರೋ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೇನೆ. ಕೆಲವೊಂದಿಷ್ಟು ಫೋನ್ನಾಗ ಫೋಟೋ ಇಟ್ಕೊಂಡ್ರೆ ಫೋನ್ ಸ್ಟೋರೇಜ್ ಆಗ್ಬಿಡ್ತದೆ ನಂದು. ಹಾಗಾಗಿ ಇಲ್ಲಿದ್ದು ಅಂದ್ರೆ ಯಾವಾಗಲೂ ಇರ್ತಾವೆ, ನನಗೆ ಯಾವಾಗ ಬೇಕಾದಾಗ ಸ್ಕ್ರೀನ್ಶಾಟ್ನ ತಗೋಬೋದು ಅಂತೇಳಿ ನಾನು ಇಲ್ಲೇ ಶೇರ್ ಮಾಡಿರ್ತೇನೆ. ಮತ್ತು ಕೆಲವೊಂದಿಷ್ಟು ಫೋಟೋ ನಂಗೆ ಭಾಳ ಇಷ್ಟ ಆಗಿರ್ತಾವೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ.